ಹಾಯ್ ಹಲೋ ನಮಸ್ಕಾರ. ತಮಗೆಲ್ಲರಿಗೂ ಗ್ರಾಮ್ ಭಾರತ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಸಂಜೀವ್. ಸ್ನೇಹಿತರೆ, ಕೆಲವು ತಿಂಗಳುಗಳ ಹಿಂದೆ ನಾನು ಒಂದು ಕೋಲ್ಡ್ ಪ್ರೆಸರ್ ಸೋಪಲ್ಲಿ ಒಂದು ಕಿಡ್ ಸೋಪ್ನ ಹೇಗೆ ಮಾಡೋದು ಅಂತ ಒಂದು ವಿಡಿಯೋನ ಹಾಕಿದ್ದೆ. ಅದರ ಒಂದು ಥಂಬ್ನೇಲ್ ಬೇಕಾದರೆ ಇದರಲ್ಲಿ ಡಿಸ್ಪ್ಲೇ ಮಾಡ್ತೀನಿ, ನೀವು ಹೋಗಿ ನೋಡ್ಕೋಬೋದು. ಅದೇ ಒಂದು ಕಿಡ್ ಸೋಪ್ನ ಒಂದು ಮೆಲ್ಟ್ ಆ್ಯಂಡ್ ಪೋರ್ ಸೋಪಲ್ಲಿ ಮಾಡಿ ತೋರಿಸಿ ಅಂತ ಕೆಲವು ರಿಕ್ವೆಸ್ಟ್ಗಳು ಬಂದಿತ್ತು. ಸೊ ಹಾಗಾಗಿ ಅದು ರಿಕ್ವೆಸ್ಟ್ನ ಪ್ರಕಾರ ಇವತ್ತು ನಿಮಗೆ ನಿಮ್ಮ ಮುಂದೆ ಒಂದು ಮೆಲ್ಟ್ ಆ್ಯಂಡ್ ಪೋರ್ ಸೋಪಲ್ಲಿ ಒಂದು ಕಿಡ್ ಸೋಪ್ನ ಹೇಗೆ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ. ಸೊ ಹಾಗೆ ಬನ್ನಿ ಸ್ನೇಹಿತರೆ, ಯಾವುದೇ ಒಂದು ಟೈಮ್ ವೇಸ್ಟ್ ಮಾಡ್ದೇ ಈ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಇವತ್ತು ನಮ್ಮ ಒಂದು ಇಂಟ್ರಡಕ್ಷನ್ ವಿಡಿಯೋದಲ್ಲಿ ಹೇಳಿದಾಗೆ ಇವತ್ತು ನಾನು ನಿಮಗೆ ಒಂದು ಮೆಲ್ಟ್ ಆ್ಯಂಡ್ ಪೋರ್ ಸೋಪಲ್ಲಿ ಒಂದು ಕಿಡ್ ಸೋಪ್ನ ಹೇಗೆ ಮಾಡೋದು ಅಂತ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ನಾನೊಂದು 2 ವೆರೈಟಿಯ ಒಂದು ಕಿಡ್ ಸೋಪ್ನ ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಬಂದುಬಿಟ್ಟು ಇವತ್ತು ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲಿಗೆ ಇಲ್ಲಿ ಒಂದು ಗೋಟ್ ಮಿಲ್ಕ್ ಸೋಪ್ ಬೇಸ್ನ ಒಂದು 100 ಗ್ರಾಮ್ ಸೋಪ್ ಬೇಸ್ನ ತೊಗೊಂಡಿದ್ದೀನಿ. ಹಾಗೂ ಇಲ್ಲಿ ಓಟ್ಸ್ ಪೌಡರ್ನ ತೊಗೊಂಡಿದ್ದೀನಿ. ಇದು ಒಂದು 3 to 4 ಗ್ರಾಮ್ಸ್ ಓಟ್ಸ್ ಪೌಡರ್ ತೊಗೊಂಡಿದ್ದೀನಿ. ಹಾಗೂ ಇದರಲ್ಲಿ ಒಂದು 3 ಗ್ರಾಮ್ ಆಲ್ಮಂಡ್ ಆಯಿಲ್ನ ತೊಗೊಂಡಿದ್ದೀನಿ. ಹಾಗೂ ಸೇಂಟ್ಗೋಸ್ಕರ ನೀವು ಆಪ್ಷನಲ್ ಇದು ಯೂಸ್ ಮಾಡ್ಕೋಬೋದು ಅಥವಾ ಮಾಡದೇ ಇರ್ಬೋದು. ನಾನಿಲ್ಲಿ ಟೀ ಟ್ರೀ ಎಸೆನ್ಷಿಯಲ್ ಆಯಿಲ್ನ ತೊಗೊಂಡಿದ್ದೀನಿ. ಹಾಗೂ ಒಂದು ಈ ಥರದ ಒಂದು ಮೋಲ್ಡ್ನ ತೊಗೊಂಡಿದ್ದೀನಿ. ಹಾಗೂ ಲಾಸ್ಟಿಗೆ ಬಂದುಬಿಟ್ಟು ಇಲ್ಲ ಐಸೋಪ್ರೊಪೈಲ್ ಆಲ್ಕೋಹಾಲ್ ತೊಗೊಂಡಿದ್ದೀನಿ. ಇದಿಷ್ಟು ನಮಗೆ ಒಂದು ಮೆಲ್ಟ್ ಆ್ಯಂಡ್ ಪೋರ್ ಸೋಪ್ನ ಒಂದು ಫಸ್ಟ್ ಮೆಲ್ಟ್ ಆ್ಯಂಡ್ ಪೋರ್ ಸೋಪ್ನ ಮಾಡೋಕ್ಕೆ ಬೇಕಾಗಿರುವಂಥ ಒಂದು ಇಂಗ್ರೀಡಿಯೆಂಟ್ಸ್. ಸ್ನೇಹಿತರೆ, ಈ ಫಸ್ಟ್ ಒಂದು ಮೆಲ್ಟ್ ಆ್ಯಂಡ್ ಪೋರ್ ಕಿಡ್ ಸೋಪ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಯೂಶಲಿ ನೀವು ಎಲ್ಲ ಯೂಟ್ಯೂಬಲ್ಲಿ ವೀಡಿಯೋದಲ್ಲಿ ನೋಡಿರ್ತೀರ. ಒಂದು ಮೆಲ್ಟ್ ಆ್ಯಂಡ್ ಪೋರ್ ಸೋಪು ಒಂದು ಬೇಸ್ನ ತೊಗೊಂಡ್ಬಿಟ್ಟು ಗ್ಯಾಸ್ ಮೇಲೆ ಇಟ್ಟು ಡಬಲ್ ಬಾಯ್ಲರ್ ಪ್ರೊಸೆಸಲ್ಲಿ ಮಾಡಿ ಅದು ಮೆಲ್ಟ್ ಮಾಡಿ, ಸೊ ಆ ರೀತಿ ಆ ಪ್ರೊಸೆಸ್ನೆಲ್ಲ ಇಲ್ಲಿ ಕಟ್ ಔಟ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ನಾನು ತಿರ್ಗಾ ನಿಮಗೆ ಅದೇ ಪ್ರೊಸೆಸ್ನ ಒಂದು ಮೆಲ್ಟ್ ಮಾಡೋದು ಅದೆಲ್ಲ ಡಬಲ್ ಬಾಯ್ಲ್ ಪ್ರೊಸೆಸ್ ಎಲ್ಲ ತೋರಿಸ್ತಾ ಹೋದರೆ ನಿಮಗೆ ಬೋರ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಡೈರೆಕ್ಟಾಗಿ ಮೆಲ್ಟ್ ಮಾಡಿದ್ದನ್ನು ಒಂದು ಸೋಪ್ ಬೇಸ್ನ ತೊಗೊಂಡ್ಬಿಟ್ಟು ನೆಕ್ಸ್ಟು ಅದರಲ್ಲಿ ಯಾವ ರೀತಿ ಯಾವ ಇಂಗ್ರೀಡಿಯೆಂಟ್ಸ್ ಎಲ್ಲ ಒಂದು ಆ್ಯಡ್ ಮಾಡೋದು ಅಂತ ನಿಮಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಸೊ ಬನ್ನಿ ಪ್ರೋಸೆಸ್ನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಇವಾಗ ನೋಡ್ಬೋದು ನಮ್ಮ ಒಂದು ಮೆಲ್ಟ್ ಆ್ಯಂಡ್ ಪೋರ್ ಸೋಪ್ ಬೇಸ್ ಏನಿದೆ ಇವಾಗ ಕಂಪ್ಲೀಟಾಗಿ ಮೆಲ್ಟ್ ಆಗಿದೆ. ನೋಡ್ಬೋದು ಹಾಲ್ದ ರೀತಿ ಕಾಣಿಸ್ತಾ ಇದೆ. ನಾನು ಆಲ್ರೆಡಿ ಹೇಳಿದ್ದೀನಿ ಆ ಪ್ರೊಸೆಸ್ನ ಮೆಲ್ಟ್ ಆ್ಯಂಡ್ ಪೋರ್ ಪ್ರೊಸೆಸ್ನ ಕಟ್ ಡೌನ್ ಮಾಡಿ ಡೈರೆಕ್ಟಾಗಿ ನಿಮಗೆ ಮೆಥಡ್ಗೆ ಬರ್ತೀನಿ ಅಂತ ಹೇಳಿ. ಸೊ ಹಾಗಾಗಿ ಇದನ್ನು ಆಲ್ರೆಡಿ ಮೆಲ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಹಾಲ್ ರೀತಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇದಕ್ಕೆ ನಾನು ಒಂದು 3 ಗ್ರಾಮ್ಸು ಓಟ್ ಪೌಡರ್, ಇದು ಫೈನ್ ಪೌಡರ್ ಆಗಬೇಕು. ನೀವು ಮನೆಯಲ್ಲಿ ಯಾವುದೇ ಒಂದು ಓಟ್ಸ್ನ ತಂದುಬಿಟ್ಟು ಅದನ್ನು ಪೌಡ್ರ್ ಮಾಡಿಕೊಂಡು ಒಂದು ಫೈನ್ ಪೌಡ್ರಾಗಿ ಮಾಡ್ಕೊಂಡಿದ್ದೀನಿ. ಸೊ ಇದರಲ್ಲಿ 3 ಗ್ರಾಮ್ಸ್ನ ಇದನ್ನೆಲ್ಲ ಆ್ಯಡ್ ಮಾಡ್ಕೋತೀನಿ. ಇದು 3 ಗ್ರಾಮ್ಸ್ ಒಂದು ಓಟ್ಸ್ ಪೌಡರ್ನ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಸೊ ನಂತರ ಸ್ವಲ್ಪ ಇದು ನಾರ್ಮಲ್ ಆಗೋವರೆಗೆ ಸ್ವಲ್ಪ ಬಿಸಿ ಇದೆ. ಸೊ ಹಾಗಾಗಿ ಅಲ್ಲಿವರೆಗೆ ನಾನು ಬೇರೆ ಏನೆಲ್ಲ ಮಿಕ್ಸ್ ಮಾಡ್ಕೋಬೋದು ಇದರಲ್ಲಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಸ್ವೀಟ್ ಆಲ್ಮಂಡ್ ಆಯಿಲು. ಸೊ ಇದನ್ನು ಕೂಡ ಒಂದು 2 to 3 ಗ್ರಾಮ್ಸ್ ಇದರಲ್ಲಿ ಆ್ಯಡ್ ಮಾಡ್ಕೋತೀನಿ. ಇದು ಚೆನ್ನಾಗಿ ಮಕ್ಕಳಿಗೆ ಒಂದು ಸ್ಕಿನ್ಗೆ ಮಾಯ್ಶ್ಚರೈಸ್ ಕೊಡುತ್ತೆ, ಚೆನ್ನಾಗಿ ಸಾಫ್ಟ್ ಕೂಡ ಮಾಡುತ್ತೆ ಸ್ಕಿನ್ನ. ಸೊ ಹಾಗಾಗಿ ನಾನಿಲ್ಲಿ ಸ್ವೀಟ್ ಆಲ್ಮಂಡ್ನ ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಆಯಿಲ್ನ. ಸೊ ಸ್ವಲ್ಪ ಇದು ಕೂಲ್ ಆದಮೇಲೆ ಸ್ವಲ್ಪ ಬಿಸಿ ಇದ್ದಾಗ ನೀವು ಇದಕ್ಕೆ ಯಾವುದೇ ಒಂದು ಫ್ರೇಗ್ರೆನ್ಸು ಅಥವಾ ಎಸೆನ್ಷಿಯಲ್ ಆಯಿಲ್ನ ಮಿಕ್ಸ್ ಮಾಡಬಾರ್ದು. ಇದು ಸುಟ್ಟು ಹೋಗಿಬಿಡುತ್ತೆ ಅದರಲ್ಲಿ ಎಸೆನ್ಷಿಯಲ್, ನಿಮಗೆ ಜಾಸ್ತಿ ದಿವಸ ಉಳಿಯೋದಿಲ್ಲ ನಿಮಗೆ ಬಿಸಿ ಇದ್ದಾಗೆ ಹಾಕಿದಾಗ. ಸೊ ಅಲ್ಲಿವರೆಗೆ ನಿಮ್ದು ಏನು ಬೇರೆ ಪ್ರೋಸೆಸ್ ಏನಿದೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದು ಪೌಡರು. ಹಾಗೂ ನಿಮಗೆ ಇದರಲ್ಲಿ ಬೇಕಾದರೆ ನಿಮಗೆ ಲಿಕ್ವಿಡ್ ಸ್ವಲ್ಪ ಗಟ್ಟಿ ಅನಿಸಿದರೆ ಇಲ್ಲಿ ಒಂದು 100 ಗ್ರಾಮ್ಸ್ಗೆ ಒಂದು 2 ಗ್ರಾಮ್ ರೀತಿ ಒಂದು ಗ್ಲಿಸರಿನ್ನ ನೀವು ಇದರಲ್ಲಿ ಯೂಸ್ ಮಾಡ್ಕೋಬೋದು. ಸೊ ಇವಾಗ ನಾನಿಲ್ಲಿ ಟೀ ಟ್ರೀ ಆಯಿಲ್ನ ಒಂದು 10 ಡ್ರಾಪ್ಸ್ ಇಲ್ಲಿ ಟೀ ಟ್ರೀ ಆಯಿಲ್ನ ಹಾಕ್ತಾಯಿದ್ದೀನಿ. ಎಸೆನ್ಷಿಯಲ್ ಆಯಿಲ್ಸು ಇದರಲ್ಲಿ ಮಿಕ್ಸ್ ಮಾಡ್ಕೋತೀನಿ. ನಿಮಗೆ ಒಂದು ಸೇಂಟ್ನ ಅನುಸಾರ ನೀವು ಇದರಲ್ಲಿ ಮಿಕ್ಸ್ ಮಾಡ್ಕೋಬೋದು. ನಾನಿಲ್ಲಿ 10 ಡ್ರಾಪ್ಸ್ನ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಇವಾಗ ನಮ್ಮ ಒಂದು ಮೆಲ್ಟ್ ಆ್ಯಂಡ್ ಪೋರ್ ಸೋಪ್ ಬೇಸ್ ಏನಿದೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಸೊ ಇದನ್ನು ಇದರಲ್ಲಿ ನಮ್ಮ ಒಂದು ಮೋಲ್ಡ್ಗೆ ಸಿಲಿಕಾನ್ ಮೋಲ್ಡಿನ ಅದಕ್ಕೆ ಪೋರ್ ಮಾಡ್ಕೊಂಡ್ಬಿಡ್ತೀನಿ. ಯಾಕೆಂದರೆ ಆದಷ್ಟು ಬೇಗ ಜಲ್ದಿ ಪೋರ್ ಮಾಡ್ಕೋಬೇಕು ಇದಕ್ಕೆ, ಇಲ್ಲದ್ರೆ ಇದು ಮೋಲ್ಡ್ ಗಟ್ಟಾಗಿಬಿಡುತ್ತೆ.
ಓಕೆ, ಇದು ಫಸ್ಟ್ ಮೆಥಡು. ಸೊ ಸೆಕೆಂಡ್ ಮೆಥಡು ನಿಮಗೆ ತಿರ್ಗಿ ಮತ್ತೆ ಅದು ಇಂಗ್ರೀಡಿಯೆಂಟ್ಸ್ ಎಲ್ಲ ತೋರಿಸ್ಬಿಟ್ಟು ನಿಮಗೆ ಮತ್ತೆ ತಿರ್ಗಿ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಇವಾಗ ಒಂದು ಸೆಕೆಂಡ್ ಒಂದು ಮೆಲ್ಟ್ ಆ್ಯಂಡ್ ಪೋರ್ ಕಿಡ್ಸ್ ಸೋಪ್ನ ಒಂದು ಮಾಡೋಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ಒಂದಾಗಿ ನೋಡ್ತಾ ಹೋಗೋಣ. ಇಲ್ಲಿ ಮೊದಲಿಗೆ ಒಂದು 100 ಗ್ರಾಮ್ ಗೋಟ್ ಮಿಲ್ಕ್ ಸೋಪ್ ಬೇಸ್ನ ತೊಗೊಂಡಿದ್ದೀನಿ. ಹಾಗೂ ಫ್ರೇಗ್ರೆನ್ಸ್ ಅಥವಾ ಎಸೆನ್ಷಿಯಲ್ ಆಯಿಲ್ಸ್ ಆಗಿ ನಾನಿಲ್ಲಿ ರೋಸ್ ಎಸೆನ್ಷಿಯಲ್ ಆಯಿಲ್ಸ್ನ ತೊಗೊಂಡಿದ್ದೀನಿ. ಹಾಗೂ ಇಲ್ಲಿ ಇವತ್ತು ಇದಕ್ಕೆ ಒಂದು ರೋಸ್ ಪೌಡರ್ನ, ಫೈನ್ ರೋಸ್ ಪೌಡರ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಹಾಗೂ ಇಲ್ಲಿ ವೈಟ್ ಸೀಸೇಮ್ ಆಯಿಲ್ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದ್ರದ್ದು ಡೀಟೇಲ್ಸು ಇಂಗ್ರೀಡಿಯೆಂಟ್ಸ್ ಏನೇನಂತ ನಾನು ಅಲ್ಲಿ ಫಸ್ಟು ಹಾಗೂ ಸೆಕೆಂಡ್ದು ಇಂಗ್ರೀಡಿಯೆಂಟ್ಸು ನಾನು ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಇದನ್ನು ನೋಡ್ಕೊಳ್ಳಿ. ಸೊ ಬನ್ನಿ ಇದು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಇವಾಗ ನಮ್ಮ ಒಂದು ಸೆಕೆಂಡ್ ಸೋಪಿಗೆ ನಮ್ಮ ಒಂದು ಬೇಸ್ ಏನಿದೆ ಮೆಲ್ಟ್ ಆಗಿದೆ. ಸೊ ಇದಕ್ಕೆ ನಾನು ಇವತ್ತು ಒಂದು ಸೀಸೇಮ್ ಆಯಿಲ್, ಎಳ್ಳೆಣ್ಣೆ ಏನು ಹೇಳ್ತೀರ ಅದನ್ನು ಇಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹಾಗೂ ನೆಕ್ಸ್ಟು ಇದಕ್ಕೆ ನಾನು ಇಲ್ಲಿ ರೋಸ್ ಪೆಟಲ್ ಪೌಡರ್ ಏನಿದೆ ಅದನ್ನು ಕೂಡ ಇದರಲ್ಲಿ ಮಿಕ್ಸ್ ಮಾಡ್ಕೋತೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋತೀನಿ. ಬೇಗನೆ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ, ಇಲ್ಲದಿದ್ದರೆ ಗಟ್ಟಿಯಾಗಿ ಮೋಲ್ಡಿಗೆ ಹಾಕೋಕ್ಕಿಂತ ಮುಂಚೆನೇ ಇಲ್ಲೇ ಗಟ್ಟಿಯಾಗಿಬಿಡುತ್ತೆ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದಕ್ಕೆ ಇಲ್ಲಿ ರೋಸ್ ಎಸೆನ್ಷಿಯಲ್ ಆಯಿಲ್ಸ್ನ ಇದಕ್ಕೆ ಒಂದು 10 ಡ್ರಾಪ್ಸ್ ಇದಕ್ಕೆ ಆ್ಯಡ್ ಮಾಡ್ಕೋತೀನಿ. ಸೊ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಸೊ ಮಿಕ್ಸ್ ಮಾಡಿಕೊಂಡು ಬೇಗನೆ ನಮ್ಮ ಒಂದು ಸೋಪ್ ಮೋಲ್ಡು ತೊಗೊಂಡ್ಬಿಟ್ಟು, ಆಲ್ರೆಡಿ ಫಸ್ಟ್ ಒಂದು ಸೋಪ್ ಬೋಲ್ಸ್ ನೋಡಿದರೆ ನೀವು ಇದನ್ನೆಲ್ಲ ಹಾಕಿದ್ದೀನಿ. ಸೊ ನೆಕ್ಸ್ಟ್ ಸೆಕೆಂಡ್ ಇದರಲ್ಲೇ ಹಾಕೋತೀನಿ. ಇವಾಗ ನೋಡಿ ನಮ್ಮ ಒಂದು ಸೆಕೆಂಡ್ ಸೋಪ್ ಇಲ್ಲಿ ರೆಡಿ ಆಗಿದೆ ಸ್ನೇಹಿತರೆ. ಇವಾಗ ನಮ್ಮ ಒಂದು ಫಸ್ಟ್ ಸೋಪು ಹಾಗೂ ಸೆಕೆಂಡ್ ಸೋಪು ಒಂದು ಮೋಲ್ಡಿಗೆ ಹಾಕಾಗಿದೆ. ಸೊ ಇವಾಗ 2 ಗಂಟೆಗಳ ನಂತರ ಇದನ್ನು ಅನ್ಮೋಲ್ಡ್ ಮಾಡಿ ನಿಮಗೆ ತೋರಿಸ್ತೀನಿ. ಹಾಗೂ ಇದರ ಬೆನಿಫಿಟ್ ಕೂಡ ಹೇಳ್ತೀನಿ. ಅದ್ರ ಜೊತೆಗೆ ಈ ಫಸ್ಟ್ ಸೋಪು ಹಾಗೂ ಸೆಕೆಂಡ್ ಸೋಪು ಯಾವ ಏಜಿಗೆ ಒಂದು ಯೂಸ್ ಮಾಡಬೇಕಂಥೇಳಿ ಅದು ಕೂಡ ಅನ್ಮೋಲ್ಡ್ ಮಾಡಿದ ಮೇಲೆ ಹೇಳ್ತೀನಿ. ಸೊ ಹಾಗಾಗಿ ಅನ್ಮೋಲ್ಡ್ ಮಾಡಿದ ಮೇಲೆ ನಿಮಗೆ ಎಲ್ಲ ಡೀಟೇಲ್ಸ್ನ ಹೇಳ್ಕೊಡ್ತೀನಿ ಸ್ನೇಹಿತರೆ. ಇವಾಗ 2 ಗಂಟೆಗಳ ನಂತರ ಇವಾಗ ನೋಡೋಣ ನಮ್ಮ ಒಂದು ಸೋಪು ಗಟ್ಟಿ ಆಗಿದೆ ಇಲ್ಲ ಅಂತ ನೋಡೋಣ. ಇವಾಗ ನೋಡಿ ನಮ್ಮ ಸೋಪು ಆಲ್ಮೋಸ್ಟು 4 ಸೋಪು ಮಾಡಿದೆ ಇಲ್ಲಿ. ಸೊ 4 ಸೋಪು ಇಲ್ಲಿ ಗಟ್ಟಿಯಾಗಿದೆ. ಸೊ ಹಾಗಾಗಿ ಇವಾಗ ಅನ್ಮೋಲ್ಡ್ ಮಾಡ್ಬೋದು ಇದನ್ನು. ಸೊ ಒಂದೊಂದಾಗಿ ಅನ್ಮೋಲ್ಡ್ ಮಾಡಿ ತೋರಿಸ್ತೀನಿ ನಿಮಗೆ. ಇವಾಗ ನೋಡಿ ಸೋಪು ಫಸ್ಟ್ ನಾನು ಮಾಡಿ ತೋರಿಸಿದ್ನಲ್ಲ ಅದು ಸೋಪ್, ವೈಟ್ ಸೋಪು ಅದೆಷ್ಟು ಚೆನ್ನಾಗಿ ಬಂದಿದೆ. ಡಿಸೈನ್ ಕೂಡ ಚೆನ್ನಾಗಿದೆ, ಕಲರ್ ಕೂಡ ವೈಟ್ ಬಂದಿದೆ. ಇದರಲ್ಲಿ ನಾನು ಆಲ್ಮಂಡ್ ಆಯಿಲ್ಗೂ ಹಾಕಿದ್ದೆ. ಇದರಲ್ಲಿ ಸ್ವೀಟ್ ಆಲ್ಮಂಡ್ ಆಯಿಲು ಹಾಗೂ ಫೈನ್ ಓಟ್ಸ್ ಪೌಡರ್ ಹಾಕಿದ್ದೆ. ಹಾಗೂ ಇಲ್ಲಿ ಸ್ಮೆಲ್ ನಾನು ಟ್ರೀ ಆಯಿಲ್ನ ಇದರಲ್ಲೇ ಆ್ಯಡ್ ಮಾಡಿದ್ದೆ. ಸೊ ಹಾಗೆ ಸ್ಮೆಲ್ ಕೂಡ ನನಗೆ ತುಂಬ ಚೆನ್ನಾಗಿ ಬಂದಿದೆ. ಸೊ ನೀಟು ಆಗಿ ಬಂದಿದೆ ಇದು. ಈ ಸೋಪು ಒಂದು 4 ರಿಂದ 8 ವರ್ಷದ ಮಕ್ಕಳಿಗೆ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ದಯವಿಟ್ಟು ಒಂದು 3 ವರ್ಷ ಒಳಗಡೆ ಹುಡುಗರನ್ನ ಮತ್ತು ಮಕ್ಕಳಿಗೆ ಸೋಪು ಮಾತ್ರ ಯೂಸ್ ಮಾಡ್ಕೋಬೇಡಿ, ಯಾಕೆಂದರೆ ಅದು ಸೆನ್ಸಿಟಿವ್ ಸ್ಕಿನ್ ಇರುತ್ತೆ. ಸೊ ಹಾಗಾಗಿ ಯಾವುದೇ ರೀತಿಯ ಈ ರೀತಿ ಒಂದು ಮೆಲ್ಟ್ ಆ್ಯಂಡ್ ಪೋರ್ ಸೋಪ್ನ ಯೂಸ್ ಮಾಡ್ಕೋಕೆ ಹೋಗ್ಬೇಡಿ. ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ಒಂದು ಕೋಲ್ಡ್ ಪ್ರೆಸಸ್ ಸೋಪ್ನ ವಿಡಿಯೋ ಮಾಡಿದ್ದೀನಿ. ಅದನ್ನು ನೀವು ಮಾಡಿಕೊಂಡು ಕೋಲ್ಡ್ ಪ್ರೆಸಸ್ ಸೋಪ್ನ ನೀವು ಯೂಸ್ ಮಾಡ್ಕೋಬೋದು. ಯಾಕೆಂದರೆ ಅದರಲ್ಲಿ ನಿಮ್ಗೆ ಗೊತ್ತಿರುತ್ತೆ ಯಾವ ಆಯಿಲು ಏನು ಯಾವ ರೀತಿ ಯೂಸ್ ಮಾಡಿದ್ದಾರೆ ಅಂತ. ಸೊ ಇದು ಮೆಲ್ಟ್ ಆ್ಯಂಡ್ ಪೋರ್ ಸೋಪ್ ಬಂದು ನಿಮಗೆ ಗೊತ್ತಿರೋದಿಲ್ಲ ಏನು ಹಾಕಿದ್ದಾರೆ ಅಂತ. ಹೇಳ್ತಾರೆ ಹಾಕಿದ್ದೇನೆ ಅಂಥೇಳಿ, ಎಲ್ಲ ಆರ್ಗ್ಯಾನಿಕ್ ಇದೆ, ಆಯಿಲ್ಸ್ ಎಲ್ಲ ಚೆನ್ನಾಗಿದೆ ಹಾಕಿದ್ದೀವಿ ಅಂಥೇಳಿ, ಆದರೂ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ದಯವಿಟ್ಟು ಚಿಕ್ಕ ಮಕ್ಕಳಿಗೆ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಇದು 4 ರಿಂದ 8 ವರ್ಷದ ಮಕ್ಕಳಿಗೆ ಈ ಒಂದು ಸೋಪು ಆಲ್ಮಂಡ್ ಆಯಿಲ್ಗೆ ಓಟ್ಸು ಹಾಗೂ ಆಲ್ಮಂಡ್ ಆಯಿಲ್ ಹಾಕಿರೋದ್ರಿಂದ ಸ್ಕಿನ್ನು ಸಾಫ್ಟ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ಯೂಸ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ತೋರಿಸ್ತೀನಿ. ಇದು ಹಾಗೆ ಓಪನ್ ಇಡಲಿ. ಇದನ್ನು ಕೂಡ ತೆಗೆದು ತೋರಿಸ್ತಾ ಇದ್ದೀನಿ. ಇದು ಹಾಫ್ ಸೋಪ್ ಆಗಿತ್ತು. ಇದನ್ನು ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇಲ್ಲಿ ಫಿನಿಶಿಂಗ್ ಬ್ಯಾಕ್ ಸೈಡ್ ಫಿನಿಶಿಂಗ್ ಅಷ್ಟು ಚೆನ್ನಾಗಿಲ್ಲ, ಆದರೆ ಸ್ವಲ್ಪ ಇರೋದ್ರಿಂದ ಫ್ರಂಟ್ ಸೈಡ್ ತುಂಬ ಚೆನ್ನಾಗಿ ಬಂದಿದೆ. ನೀಟ್ನೆಸ್ ಕೂಡ ಚೆನ್ನಾಗಿ ಬಂದಿದೆ. ಸೊ ಸೆಕೆಂಡ್ ನಾವು ಇಲ್ಲಿ ಒಂದು ರೋಸ್ ಸೋಪ್ನ
ಇಲ್ಲಿ ಮಾಡಿದ್ವಿ. ಇದ್ರ ಕೂಡ ನೋಡಿ ನೀಟ್ನೆಸ್ ಎಷ್ಟು ಚೆನ್ನಾಗಿ ಬಂದಿದೆ, ನೀಟ್ನೆಸ್ ಕೂಡ ಚೆನ್ನಾಗಿ ಬಂದಿದೆ. ಇಲ್ಲಿ ಸೋಪು ಕಲರ್ ಕೂಡ ಚೆನ್ನಾಗಿ ಬಂದಿದೆ. ಪ್ರಿಂಟ್ ನೋಡಿ, ಕ್ಲೋಸಪ್ಪಲ್ಲಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ, ನೀಟ್ ಫಿನಿಶ್ ಆಗಿದೆ. ಇದನ್ನು ಕೂಡ ಇದರಲ್ಲಿ ನಾವು ಸೀಸೆಮ್ ಆಯಿಲ್, ವೈಟ್ ಸೀಸೆಮ್ ಆಯಿಲ್ನ ಯೂಸ್ ಮಾಡಿದ್ದೀನಿ, ಹಾಗೂ ರೋಸ್ ಎಸೆನ್ಷಿಯಲ್ ಆಯಿಲ್ನ ಯೂಸ್ ಮಾಡಿದ್ದೀನಿ, ಹಾಗೂ ರೋಸ್ ಪೌಡರ್, ಫೈನ್ ಪೌಡರ್ ಕೂಡ ಇದರಲ್ಲಿ ಯೂಸ್ ಮಾಡಿದ್ದೀನಿ. ಹಾಗಾಗಿ ನ್ಯಾಚುರಲ್ ಕಲರ್ ಇದು. ರೋಸ್ ಪೌಡರ್ನ ಒಂದು ಮೆಲ್ಟೆಡ್ ಪೋರ್ ಸೋಪಲ್ಲಿ ಹಾಕಿದಾಗ ಈ ರೀತಿ ಒಂದು ಕಲರ್ ಬರುತ್ತೆ. ಇದರಲ್ಲಿ ನಾವು ಯಾವುದೇ ಒಂದು ಕಲರ್ನ ಆ್ಯಡ್ ಮಾಡಿಲ್ಲ. ಒಂದು ಪೌಡರ್ನ ಆ್ಯಡ್ ಮಾಡಿದ್ದೀವಿ, ಹಾಗೂ ಆಯಿಲ್ನ ಆ್ಯಡ್ ಮಾಡಿದ್ದೀವಿ, ಹಾಗೂ ಎಸೆನ್ಷಿಯಲ್ ಆಯಿಲ್ಸ್ ಇದು ಇಷ್ಟೇ ಆ್ಯಡ್ ಮಾಡಿರೋದು ಸೋಪ್ ಬೇಸಲ್ಲಿ. ನೋಡಿ ತುಂಬ ಚೆನ್ನಾಗಿ ಕಲರ್ ಬಂದಿದೆ. ಇದನ್ನು ಕೂಡ ಇದು ಒಂದು 8ರಿಂದ 12 ವರ್ಷದ ಮಕ್ಕಳಿಗೆ ಈ ರೀತಿ ಒಂದು ಸೋಪನ್ನ ನೀವು ಯೂಸ್ ಮಾಡ್ಕೋಬೋದು. ಇದು ಚಿಕ್ಕ ಮಕ್ಕಳಿಗೆ ಯೂಸ್ ಮಾಡಬಾರ್ದು ನೋಡಿ, ಯಾಕಂದರೆ ಇದು ನಾವು ಒಂದು 8ರಿಂದ 12 ವರ್ಷದ ಮಕ್ಕಳಿಗೆ ಒಂದು ಮೈಂಡಲ್ಲಿ ಇಟ್ಕೊಂಡು ಈ ಒಂದು ಸೋಪ್ನ ಆಯಿಲ್ಸು ಹಾಗೂ ಪೌಡರ್ನ ಯೂಸ್ ಮಾಡ್ತಿರೋದು. ಸೊ ಹಾಗಾಗಿ 8ರಿಂದ 12 ವರ್ಷ, ಇವನ್ 15 ವರ್ಷ 18 ವರ್ಷವರೆಗೂ ಈ ರೀತಿಯ ಒಂದು ಸೋಪ್ನ ನೀವು ಯೂಸ್ ಮಾಡ್ಕೋಬೋದು, ಯೂಸ್ ಮಾಡೋಕ್ಕೂ ಕೂಡ ಹೇಳ್ಬೋದು. ಸೊ ನೋಡಿ, ನಾನು ಕೈಯಲ್ಲಿ ಹಿಡಿದು ಎಲ್ಲ ಸೋಪನ್ನು ಕೂಡ ಒಂದೊಂದಾಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಚೆನ್ನಾಗಿ ಬಂದಿದೆ, ನೀಟ್ನೆಸ್ ಕೂಡ ಚೆನ್ನಾಗಿ ಬಂದಿದೆ. ಇಲ್ಲಿ ನೋಡ್ಬೋದು 4 ಸೋಪು ಎದುರುಗಣ್ಣಿಂದ ಹಿಂಗೆ ತೊಗೊಂಡು ನೋಡಿದರೆ ನೀಟ್ನೆಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸ್ಮೆಲ್ಲು ಕೂಡ 4 ಸೋಪು ತುಂಬ ಚೆನ್ನಾಗಿ ಬಂದಿದೆ. ಇದೇ ರೀತಿ ನೀವು ಕೂಡ ಮನೆಯಲ್ಲಿ ಮಾಡಿಕೊಳ್ಳಿ, ಹಾಗೂ ನಾನು ಹೇಳಿದ ಹಾಗೆ ನಿಮ್ಮ ಮಕ್ಕಳಿಗೆ ಇದನ್ನು ಮಾಡಿಕೊಡಿ ಹಾಗೂ ಯೂಸ್ ಮಾಡೋಕ್ಕೆ ಹೇಳಿ. ಆದರೆ ಒಂದೇ ನಿಮ್ಮ ಒಂದು ಏಜ್ ನೋಡ್ಕೊಳ್ಳಿ, ಯಾಕಂದರೆ 4 ಅಥವಾ 3 ವರ್ಷ ಕೆಳಗಡೆ ಮಕ್ಕಳಿಗೆ ಮಾತ್ರ ಈ ರೀತಿ ಒಂದು ಸೋಪನ್ನ ಕೊಡೋಕ್ಕೆ ಹೋಗಬೇಡಿ. 3 ಅಥವಾ 4 ವರ್ಷದ ಮೇಲ್ಪಟ್ಟು ಈ ಒಂದು ಸೋಪನ್ನ ನೀವು ಕೊಡಬಹುದು. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಮಾಡಿ ತೋರಿಸಿರುವಂಥ ಒಂದು ಮೆಲ್ಟ್ ಆ್ಯಂಡ್ ಪೋರ್ ಪ್ರೋಸೆಸ್ಸಲ್ಲಿ ಮಾಡಿ ತೋರಿಸಿರುವಂಥ ಒಂದು ಕಿಡ್ ಸೋಪ್ಸ್ 2 ವೆರೈಟಿಯಲ್ಲಿ ತೋರಿಸಿದ್ದೀನಿ. ಸೊ ಈ ಮಾಡಿರುವಂಥ ಒಂದು ರೀತಿ ನಿಮಗೆ ಇಷ್ಟ ಆದರೆ, ಈ ವಿಡಿಯೋ ಕೂಡ ಇಷ್ಟ ಆಗಿದ್ರೆ ಪ್ಲೀಸ್ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸಿಗೆ ಎಲ್ಲರಿಗೂ ಶೇರ್ ಮಾಡಿ. ಹಾಗೂ ಕೊನೆಯದಾಗಿ ನಮ್ಮ ಒಂದು ಗ್ರಾಮ್ ಭಾರತ್ ಕನ್ನಡ ಯೂಟ್ಯೂಬ್ ಚಾನಲ್ ಏನಿದೆ ಅದನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ. ಹಾಗೂ ಸ್ನೇಹಿತರೆ, ನಮ್ಮ ಹಾಗೂ ನಿಮ್ಮ ಒಂದು ಮುಂದಿನ ಭೇಟಿ ನಮ್ಮ ಮುಂಬರುವ ಒಂದು ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ನಮಸ್ಕಾರ, ನಮಸ್ಕಾರ.